ಒಬ್ಬ ಸ್ಟೇಟ್ ಟಾಪರ್ ಆಗಬೇಕು ಅಂತ ರ್ಯಾಂಕ್ ಬರಬೇಕು ಅಂತ ಅಥವಾ 625 ಔಟ್ ಆಫ್ 625 ಬರಬೇಕು ಅಂತಂದರೆ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ನೀವು ಪ್ರತಿಯೊಂದು ರೀಲ್ಸಲ್ಲೂ ಹೇಳ್ತಾ ಇದ್ದೀರಾ, ಲೈವ್ಸಲ್ಲೂ ಹೇಳ್ತಾ ಇದ್ದೀರಾ ಆ್ಯಂಡ್ ವಿಡಿಯೋಸಲ್ಲೂ ಹೇಳ್ತಾ ಇದ್ದೀರಾ ಅಂತ ಎಲ್ಲ ಸ್ಟೂಡೆಂಟ್ಸು ಕಂಪ್ಲೇಂಟ್. ಸೊ ಈಗ ಕನ್ಸಿಸ್ಟೆಂಟಾಗಿ ಹೇಗಿರಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡ್ದಿರಾ ಬಂದು ನೋಡಿ ನನ್ನ ಈ ವಿಡಿಯೋನ. ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಪರೀಕ್ಷೆಯ ಶಿಕ್ಷಕಿ. ಸೊ ಇವತ್ತು ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಗೆ ಅನಿಸಿರ್ಬೋದು ಮ್ಯಾಮ್ ಕನ್ಸಿಸ್ಟೆಂಟ್ ಆಗಿರಿ ಅಂತ ಹೇಳ್ತಾ ಇದ್ರೆ, ಬಟ್ ಹೇಗೆ ಕನ್ಸಿಸ್ಟೆಂಟ್ ಆಗಿರೋದು ಅಂತ. ಸೊ ಅದಕ್ಕೆ ಸೊಲ್ಯೂಷನ್ನೇ ನಾನು ಈ ವಿಡಿಯೋದ ಮುಖಾಂತರ ಕೊಡ್ತಾ ಇದ್ದೀನಿ. ಫಸ್ಟು ಒಂದು 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ ಮಕ್ಕಳೇ, ವಿಚ್ ಇಸ್ ಮೋರ್ ದೆನ್ ಇನಫ್. ಇದನ್ನು ಅವಾಯ್ಡ್ ಮಾಡಿ. ಐ ಸಿಟ್ ಆ್ಯಂಡ್ ಸ್ಟಡಿ ಫಾರ್ 3 hours ಅಂತ ನಿಮ್ಮ ಮೆದುಳಿಗೆ ಹಾಕಕ್ಕೆ ಹೋಗಬೇಡಿ. 3 hour ಅನ್ನೋದೇ ಟೆನ್ಷನ್ ಆಗಿಬಿಡುತ್ತೆ, ಆಯಿತಾ? ಸೊ ಫಸ್ಟ್ 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ. 3 hour ಕೂತ್ಕೊಂಡು ಓದ್ತೀನಿ ಅಂತ ದೊಡ್ಡ ದೊಡ್ಡ ಟಾರ್ಗೆಟ್ಸ್ ಏನು ಇಟ್ಕೋಬೇಡಿ ಸ್ಟಾರ್ಟಿಂಗಲ್ಲಿ. ಸೊ ಐ ಸಿಟ್ ಫಾರ್ ಜಸ್ಟ್ 10 minutes ಅನ್ನೋದು ಇರಲಿ ನಿಮ್ಮ ತಲೆಯಲ್ಲಿ. ನಿಮ್ಮ ತಲೆಗೆ ಹೇಳ್ತಾ ಇದ್ರಿ, ನಾನು 10 ನಿಮಿಷ ಕೂತ್ಕೋತಾ ಇದ್ದೀನಿ ಅಷ್ಟೇ, 10 ನಿಮಿಷ ಕೂತ್ಕೋತಾ ಇದ್ದೀನಿ ಅಷ್ಟೇ ಅಂತ. ಸೊ ಆವಾಗ ನಿಮ್ಮ ಬ್ರೈನ್ಗೆ ತುಂಬ ಖುಷಿ ಆಗುತ್ತೆ, 10 ನಿಮಿಷನೇ ತಾನೆ ಅಲ್ವಾ ಅಂತ ಆರಾಮಾಗಿ ಖುಷಿಯಾಗಿ ನಿಮ್ಗೆ ಓದಿದ್ದೆಲ್ಲ ತಲೆಗೆ ಹೋಗುತ್ತೆ, ಆ ಥರ, ಆಯಿತಾ? ಸೊ ಸ್ಟಾರ್ಟಿಂಗ್ ಇಸ್ ಯೂಶ್ವಲಿ ದ ಹಾರ್ಡೆಸ್ಟ್ ಪಾರ್ಟ್. ನನಗೆ ಗೊತ್ತಿದ್ದು ತುಂಬ 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 ಕಷ್ಟ ಒಂದು ಕಡೆ ಕೂತ್ಕೊಂಡು ಓದೋದು. ಅದು ಗಂಟೆಗಟ್ಟಲೆ ಕಾಲ ಅಂತಂದರೆ ಇಟ್ಸ್ ದ ಮೋಸ್ಟ್ ಹಾರ್ಡೆಸ್ಟ್ ಥಿಂಗ್ ಟು ಡೂ. ಸೊ ನಮಗೂ ಆ ಥರನೇ ಇತ್ತು. ಸೊ ಅದಕ್ಕೆ ನಾನು ಕೂಡ ಕನೆಕ್ಟ್ ಆಗ್ತಾ ಇದ್ದೀನಿ ಈ ಟಾಪಿಕ್ಗೆ. ಒಂದು ಕಡೆ ಕೂತ್ಕೊಂಡು ಓದಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟನೇ. ಅದು ನಾವು ಪ್ರತಿನಿತ್ಯ ಮಾಡಿ ಅದನ್ನು ಅಂತ ಹೇಳ್ತಾ ಇದ್ದೀವಿ, ಅದು ಇನ್ನೂ ಕಷ್ಟ ಅಲ್ವಾ? ಸೊ ಅದಕ್ಕೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತಾ ಇರೋದು. 10 ನಿಮಿಷ ಕೂತ್ಕೊಳ್ಳಿ ಸ್ಟಾರ್ಟಿಂಗು, ಆಯಿತಾ? ಆ್ಯಂಡ್ ಈ ರೂಲ್ನ ಯೂಸ್ ಮಾಡಿ ಮಕ್ಕಳೇ, 10 to 5, ಆಯಿತಾ? ಲೈಕ್ 10 minutes ಕೂತ್ಕೊಂಡು ಓದಬೇಕು, ಅದು ಫೋಕಸ್ಡಾಗಿ ಓದಬೇಕು. ನಾನು ಒಂದು ಆನ್ಸರ್ ಓದ್ತಾ ಇದ್ದೀನಿ ಈ 10 ನಿಮಿಷದಲ್ಲಿ ಅಂತಂದರೆ ಇಮಿಡಿಯೇಟ್ಲಿ ಅದು ನಂಗೆ ತಲೆಗೆ ಹೋಗಬೇಕು. ಮತ್ತೆ 10 ನಿಮಿಷ, ಇನ್ನೊಂದು 10 ನಿಮಿಷ ಆ ಒಂದೇ ಆನ್ಸರ್ನ ಇಟ್ಕೊಂಡಿರಬಾರ್ದು. ಸೊ ಅಷ್ಟು ಫೋಕಸ್ಡಾಗಿ ಕಾನ್ಸಂಟ್ರೇಷನಲ್ಲಿ ಓದಬೇಕಾಗಿ ಬರುತ್ತೆ. ಅದಾದಮೇಲೆ 5 ನಿಮಿಷ ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ರೀಚಾರ್ಜ್ ಆಗೋದಕ್ಕೆ. ನಿಮ್ಮ ಬ್ರೈನ್ಗೂ ರೆಸ್ಟ್ ಬೇಕಲ್ಲ, ನಿಮ್ಮ ಬಾಡಿಗೆ ಹೇಗೆ ರೆಸ್ಟ್ ಬೇಕೋ ಬ್ರೈನ್ಗೂ ಅದೇ ರೀತಿ ಬೇಕು. ಸೊ 10 ನಿಮಿಷದಲ್ಲಿ ಒಂದು ಆನ್ಸರ್ನ ಓದಿದ್ದೀರಾ ಆ್ಯಂಡ್ 5 ನಿಮಿಷ ಬ್ರೇಕ್ ತೊಗೊಂಡಿದ್ದೀರಾ. ಆ್ಯಂಡ್ ಇದನ್ನು ರಿಪೀಟ್ ಮಾಡಿ. ನೆಕ್ಸ್ಟ್ 10 minutes ಓದಿ 5 minutes ಬ್ರೇಕ್ ತೊಗೊಳ್ಳಿ. ನೆಕ್ಸ್ಟ್ 10 minutes ಓದಿ 5 minutes ಬ್ರೇಕ್ ತೊಗೊಳ್ಳಿ, ಆಯಿತಾ? ಸೊ ಆ ಥರ ಆಲ್ಮೋಸ್ಟ್ 1 hour 1.5 hours ಮಾಡ್ತಾ ಹೋಗಿ, ಆಯಿತಾ? ಆ ಥರ ಮಾಡ್ತಾ ಏನಾಗುತ್ತಪ್ಪ ಅಂತಂದರೆ ಅದೊಂದು ರೂಢಿ ಆಗುತ್ತೆ. ಇಟ್ ಬಿಕಮ್ಸ್ ಎನ್ ಹ್ಯಾಬಿಟ್ ಫಾರ್ ಯು, ಆಯಿತಾ? ಸೊ ಗ್ರ್ಯಾಜುಲಿ ಮೂವ್ ಟು, ನೋಡಿ ಇಲ್ಲಿ, ಗ್ರ್ಯಾಜುಲಿ ಮೂವ್ ಟು 25, ಅಂದರೆ 20 minutes ಓದೋದು 5 minutes ರೆಸ್ಟ್ ತೊಗೊಳ್ಳೋದು. ಅದಾದಮೇಲೆ 30 minutes ಓದೋದು 5 minutes ರೆಸ್ಟ್ ತೊಗೊಳ್ಳೋದು. 45 10. ಸೊ ಇಲ್ಲಿ ಓದೋ ಟೈಮ್ ಜಾಸ್ತಿ ಆಯಿತು ಆ್ಯಂಡ್ ರೆಸ್ಟ್ ತೊಗೊಳ್ಳೋ ಟೈಮು ಜಾಸ್ತಿ ಆಯಿತು, ಅದೇ ರೀತಿ. ಸೊ ಈ ಥರ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ 10-5 10-5 10-5 ಸ್ಟಾರ್ಟಿಂಗ್ ಮಾಡಿ. ಅದಾದಮೇಲೆ 25-25 ಮಾಡಿ, 35-35, 45-10 45-10. ಸೊ ಆ ಥರ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಆಯಿತಾ? ನೆಕ್ಸ್ಟ್, ಕೀಪ್ ಫೋನ್ ಅವೇ. ವೆರಿ 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 ಇಂಪಾರ್ಟೆಂಟ್. ಜಸ್ಟ್ 1 reel ಬಿಕಮ್ಸ್ 30 minutes. ಅದಂತೂ ನಿಜ ತಾನೆ. ಒಂದು ರೀಲ್ ನೋಡೋಣ ಅಪ್ಪ, ಈ ಒಂದು ರೀಲ್ ನೋಡೋಣ ಸಾಕು ಅಂತ ಫೋನ್ ತೆಗಿತೀವಿ. ಆ ಒಂದು ರೀಲ್ ಹೋಗಿ 10 reel ಆಗಿರುತ್ತೆ, 10 reel ಹೋಗಿ 20 reel ಆಗಿರುತ್ತೆ. ಟೈಮ್ ನೋಡಿದ್ರೆ 30 ನಿಮಿಷ ಆಗೋಗಿರುತ್ತೆ. ಸೊ ಡೆಫಿನೆಟ್ಲಿ ಅದು ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೊಡೆತ ಬೀಳುತ್ತೆ. ಸೊ ಫಸ್ಟು ಈ ಫೋನ್ ಏನಿದೆ, ಈ ಫೋನಿಂದ ದೂರ ಇರಿ, ಆಯಿತಾ? ನೀವು ಓದೋದಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಫೋನನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಬನ್ನಿ. ಇಲ್ಲ ಈ ಥರ ವೀಡಿಯೋಸ್ ನೋಡ್ಕೊಂಡು ನೀವು ಓದ್ತಾ ಇದ್ದೀರಾ, ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು, ಸೊ ನಮ್ಮ ವೀಡಿಯೋಸ್ನೇ ಓದ್ತಾ ಇದ್ದೀರಾ, ನಮ್ಮ ಪ್ರಥಮ ಬ್ಯಾಚ್ಗೆ ಎನ್ರೋಲ್ ಆಗಿದ್ದೀರಾ, ಅದನ್ನು ನೋಡ್ತಾ ಇದ್ದೀರಾ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡೋ ಟೈಮ್ ಬೇರೆ ಇದೆ, ನೀವು ಸೆಲ್ಫ್ ಸ್ಟಡಿ ಮಾಡೋ ಟೈಮ್ ಬೇರೆ ಇದೆ, ಹೌದಾ ಅಲ್ವಾ? ಸೊ ಆ ಸೆಲ್ಫ್ ಸ್ಟಡಿ ಟೈಮಲ್ಲಿನೂ ನಿಮಗೆ ಫೋನ್ ಅವಶ್ಯಕತೆ ಇರೋದಿಲ್ಲ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ಅಲ್ವಾ ಮಕ್ಕಳೇ? ನಿಮಗೆ ಸೆಲ್ಫ್ ಸ್ಟಡಿ ಟೈಮ್ ಅಂತ ಇದೆ. ಸೊ ಆ ಟೈಮಲ್ಲಿ ಅಥವಾ ಸ್ಕೂಲ್ದು ಏನಾದರೂ ಮಾಡ್ತಾ ಇರಬೇಕಾದ್ರೂ ಫೋನ್ ಅವಶ್ಯಕತೆ ಇರೋದಿಲ್ಲ. ಸೊ ಫೋನ್ನ ದೂರ ಇಡಿ. ರೂಮ್ ಬರ್ತಾ ಇದ್ದೀರಾ ಅಂದಿದ ತಕ್ಷಣ ಫೋನ್ ಆಚೆ ಕಡೆ ಇರಬೇಕು,
ಆಯಿತಾ? ಸೊ ಆ ಥರ ಮಾಡಿ. ಅಪಾರ್ಟ್ ಫ್ರಮ್ ನೀವು ನಮ್ಮ ವೀಡಿಯೋಸ್ನ ನೋಡಿ ಕಲಿತಾ ಇದ್ದೀರಾ ಅನ್ನೋ ಟೈಮ್ ಬಿಟ್ಟು ಇನ್ಯಾವಾಗ್ಲೂ ನೀವು ಫೋನ್ನ ಉಪಯೋಗಿಸ್ಬಾರ್ದು. ಓಕೆ, ನೆಕ್ಸ್ಟ್, study one small target like read 2 pages, learn 5 definitions, solve 3 sums. ಸೊ ಈ ಥರ ನಿಮಗೆ ನೀವು ಸ್ಮಾಲ್ ಟಾರ್ಗೆಟ್ಸ್ಗಳನ್ನು ಇಟ್ಕೊಳ್ಳಿ. ಇವತ್ತು ನಾನು ಒಂದು ಆನ್ಸರ್ನ ಓದ್ತಾ ಇದ್ದೀನಿ, ಇಲ್ಲ ಒಂದು ಪೇಜ್ ಅಥವಾ 2 ಪೇಜ್ನ ಓದ್ತಾ ಇದ್ದೀನಿ, 5 ಡೆಫಿನಿಷನ್ಸ್ನ ಓದ್ತಾ ಇದ್ದೀನಿ ಸೈನ್ಸಿಂದ, 3 ಸಮ್ಮುಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಚಿಕ್ಕ ಚಿಕ್ಕ ಟಾರ್ಗೆಟ್ಸ್ಗಳು, ಸ್ಮಾಲ್ ಟಾರ್ಗೆಟ್ಸ್ ನಿಮಗೆ ನೀವೇ ಇಟ್ಕೊಳ್ಳಿ. ಆ ಥರ ಇಟ್ಕೊಂಡ್ಮೇಲೆ ಎಷ್ಟು ಖುಷಿ ಆಗುತ್ತೆ ನೋಡಿ. 2 ಪೇಜ್ ನೀವು ಓದಿದ ತಕ್ಷಣ ಎಸ್ ನಾನು ಅಂದ್ಕೊಂಡಿದ್ದು ಮಾಡಿದೆ ಅನ್ನೋ ಒಂದು ಖುಷಿ ಎಷ್ಟಿರುತ್ತೆ ಗೊತ್ತಾ ಮಕ್ಕಳೇ? ನಾನು 10 ಪೇಜ್ ಓದ್ತೀನಿ ಅಂತ ಅಂದ್ಬಿಟ್ಟು 5 ಪೇಜೇ ಓದ್ತೀರಾ ನೀವು, 10 ಪೇಜ್ ಆಗೋದಿಲ್ಲ. ಆವಾಗ ಆಗೋ ದುಃಖ ಎಷ್ಟಿರುತ್ತೆ ಗೊತ್ತಾ? ಸೊ ಮತ್ತೆ ನೀವು ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಇಷ್ಟೇ ಅಂತ ನಿಮಗೆ ನೀವೇ ಸ್ಟ್ರೆಸ್ ಮಾಡ್ಕೋತೀರಾ, ನಿಮಗೆ ನೀವೇ ಕೆಳಗಡೆ ಹಾಕೋತೀರಾ. ಸೊ ಆ ಥರ ಮಾಡ್ತಾ ಹೋಗ್ತಾ ಇರ್ತೀರಾ. ಸೊ ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು ಅಂತಂದರೆ ಡೆಫಿನೆಟ್ಲಿ ಟಾರ್ಗೆಟ್ಸು ಚಿಕ್ಕದಾಗಿರಬೇಕು. ಹೋಗ್ತಾ 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 ಜಾಸ್ತಿ ಮಾಡ್ತಾ ಹೋಗಿ. ಓಕೆ, ಸೊ ಸ್ಮಾಲ್ ಟಾರ್ಗೆಟ್ಸ್ ಫೀಲ್ ಅಚೀವಬಲ್ ಆ್ಯಂಡ್ ಬಿಲ್ಡ್ ಮೊಮೆಂಟಮ್. ಸೊ ಪ್ರತಿದಿನ ಮತ್ತೆ ವಾಪಸ್ ಬರೋದಕ್ಕೆ ಆ ಒಂದು ಎಕ್ಸೈಟ್ಮೆಂಟ್ ಆಫ್ ಸ್ಟಡಿ ಏನಿದೆ ಮತ್ತೆ ಅದಕ್ಕೆ ವಾಪಸ್ ಬರೋದಕ್ಕೆ ಹೆಲ್ಪ್ ಆಗೋದು ಈ ಸ್ಮಾಲ್ ಟಾರ್ಗೆಟ್ಸ್. ಆಯಿತಾ? ನೆಕ್ಸ್ಟ್, ರೈಟ್, ಡೋಂಟ್ ಓನ್ಲಿ ರೀಡ್. ಇದಂತೂ ನಾನು ಎಷ್ಟು ಸರಿ ಹೇಳ್ತೀನಿ ಮಕ್ಕಳೇ, ಡೆಫಿನೆಟ್ಲಿ ಯಾವಾಗ್ಲೂ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋ ಅಂಥದ್ದು. ಆಯಿತಾ? ಸೊ ನಾನು ಯಾಕೆ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ವಿಡಿಯೋ ಅಲ್ಲಿ ಅಂತಂದರೆ, ಕನ್ಸಿಸ್ಟೆಂಟಾಗಿ ಯಾವಾಗ ಇರ್ತೀರಾ? ನನಗೆ ಇವತ್ತು ಓದಿದ್ದು ನೆನಪಿದೆ, ಸೊ ನಾಳೆನೂ ಇದೇ ರೀತಿ ಓದಿದ್ರೆ ನಂಗೆ ನೆನಪಿರುತ್ತೆ, ನಾಳಿದ್ದು ಇದೇ ರೀತಿ ಓದಿದ್ರೆ ನಂಗೆ ನೆನಪಿರುತ್ತೆ ಅನ್ನೋಂದು ಲೆಕ್ಕಾಚಾರದಲ್ಲಿ ನೀವು ಮತ್ತೆ ಮತ್ತೆ ಬಂದು ಓದ್ತಾ ಇರ್ತೀರ. ನಂಗೆ ಓದಿದ್ದು ಏನೋ ನೆನಪಿಲ್ಲ, ಇನ್ನು ನಾನು ಯಾಕೆ ಸುಮ್ಮನೆ ದಿನಾಗಲೂ ಓದಲಿ ಅಂತ ಅನ್ನಿಸ್ಬೋದು ನಿಮಗೆ. ಸೊ ಓದಿದ್ದು ಯಾವಾಗ ನೆನಪಿರೋದಿಲ್ಲ, ಯಾವಾಗ ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಇಲ್ಲೋ ಆವಾಗ ನೆನಪಿರೋದಿಲ್ಲ. ಸೊ ಗೊತ್ತಾಗ್ತಾ ಇದೆಯಾ ಕನೆಕ್ಷನ್ ಇಲ್ಲಿ? ನೀವು ಯಾವಾಗ ಬರೆದು ಪ್ರಾಕ್ಟೀಸ್ ಮಾಡ್ತೀರೋ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ನಾಳೆ ದಿನ ಮತ್ತೆ ಬಂದು ನೀವು ಓದಬೇಕು ಅಂತ ಅಂದಾಗ ಖುಷಿ ಆಗುತ್ತೆ, ಹೇ ನಾನು ಈ ಥರ ಓದಿದ್ದಕ್ಕೆ ನಂಗೆ ನೆನಪಿದೆ, ಸೊ ಇವತ್ತು ಹಂಗೆ ಓದೋಣ ಅನ್ನೋ ಒಂದು ಖುಷಿ ಬರುತ್ತೆ. ಆ್ಯಂಡ್ ಬರೀ ಓದ್ತಾ ಇದ್ದರೆ ನಿಮಗೆ ಜಸ್ಟ್ ಸ್ವಲ್ಪ ಮೆಮೊರಿ ಅಲ್ಲಿದೆ ಅಷ್ಟೇ. ಅದೇ ಬರೆದು ಪ್ರಾಕ್ಟೀಸ್ ಮಾಡಿ ನೀವು ಓದ್ತಾ ಇದ್ದರೆ ಈ ಮೆಮೊರಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ 2 ದಿನ ನೆನಪಿರೋ ಅಂಥದ್ದು 10 ದಿನ ನೆನಪಿರುತ್ತೆ, ಅಥವಾ 5 ದಿನ ನೆನಪಿರೋ ಅಂಥದ್ದು 15 ದಿನ ನೆನಪಿರುತ್ತೆ. ಸೊ ಆ ಥರ ಎಕ್ಸ್ಟ್ರಾ ವ್ಯಾಲ್ಯೂ ಕೊಡುತ್ತೆ ಬರೆಯೋದು. ಓಕೆನಾ? ನೆಕ್ಸ್ಟು, ರಿವೈಸ್ ಬಿಫೋರ್ ಸ್ಲೀಪಿಂಗ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಸೊ ಸ್ಪೆಂಡ್ 5 to 10 minutes ರಿವೈಸಿಂಗ್ ವಾಟ್ ಯು ಸ್ಟಡಿ ದಟ್ ಡೇ ಬಿಫೋರ್ ಯು ಗೋ ಟು ಸ್ಲೀಪ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿದ್ದೆ ಮಾಡೋದಕ್ಕಿಂತ ಮುಂಚೆ ಮೈಂಡ್ ಸ್ವಲ್ಪ ಕಾಮ್ ಆಗಿರುತ್ತೆ, ರಿಲ್ಯಾಕ್ಸ್ಡ್ ಆಗಿರುತ್ತೆ. ಆಗ ನಾನು ಒಂದು 5 ನಿಮಿಷ 10 ನಿಮಿಷ ನಾನು ತೊಗೊಂಡು ಏನೇನು ಓದಿದ್ದೀನಿ ಅಂತ ನೋಡಿದ್ರೆ ಈಸಿಯಾಗಿ ನಿಮ್ಮ ತಲೆಯಲ್ಲಿ ಹೋಗುತ್ತೆ. ಸೊ ದ ಬೆಸ್ಟ್ ಟೈಮ್ ಟು ರಿವೈಸ್ ಅಂತಲೇ ನಾನು ಹೇಳ್ಬೋದು. ಆಯಿತಾ? ಸೊ 5-10 minutes ಸಾಕು. ಮಲ್ಗೋದಕ್ಕಿಂತ ಮುಂಚೆ ಈ 5-10 minutes ನೀವು ಸ್ಪೆಂಡ್ ಮಾಡಿದರೆ ವಿಚ್ ಇಸ್ ಮೋರ್ ದೆನ್ ಇನಫ್. ಸೊ ಆವತ್ತಿನ ದಿನ ಏನು ಮಾಡಿದಿರೋ ಆವತ್ತೇ ಮುಗಿಸ್ಬಿಡ್ಬೇಕು. ಸೊ ಈ ಥರ ಮಾಡ್ತಾ ಇದ್ದರೆ ಚಿಕ್ಕ ಚಿಕ್ಕ ಟಾರ್ಗೆಟ್ಸ್ ಇಟ್ಕೊಳ್ಳೋ ಅಂಥದ್ದು, ಕಮ್ಮಿ ಸಮಯದಲ್ಲಿ ಶುರು ಮಾಡುವಂಥದ್ದು, ಆಯಿತಾ, ಬರೆದು ಪ್ರಾಕ್ಟೀಸ್ ಮಾಡುವಂಥದ್ದು, ಮಲ್ಗೋದಕ್ಕಿಂತ ಮುಂಚೆ 10 ನಿಮಿಷ 15 ನಿಮಿಷ ಅಥವಾ 5 ನಿಮಿಷ ಕೂತ್ಕೊಂಡು ಏನೇನು ಮಾಡಿದರೆ ಇವತ್ತೆಲ್ಲ ಅದನ್ನು ರಿವೈಸ್ ಮಾಡೋವಂಥದ್ರಿಂದ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, ಫಾಲೋ ದಿಸ್ ರೂಲ್, ನೋ ಝೀರೋ ಡೇ. ಇವತ್ತು ನಾನು ಏನು ಓದೇ ಇಲ್ಲ ಅನ್ನೋ ಒಂದು ದಿನ ಇರಬಾರ್ದು. ನೆಕ್ಸ್ಟ್ ನಿಮ್ಮ 2027 ಬೋರ್ಡ್ ಎಕ್ಸಾಮ್ ದಿನ ತನಕ ಇವತ್ತು ನಾನು ಏನೂ ಓದಿಲ್ಲ ಅನ್ನೋ ಒಂದು ದಿನ ಇರಬಾರ್ದು. ತೀರ್ಮಾನ ಆಗ್ತಾಯಿಲ್ಲ, ಎಲ್ಲೋ ಫಂಕ್ಷನ್ ಇತ್ತು ಹೋಗಿದ್ದೀನಿ, ನಂಗೆ ಹುಷಾರಿಲ್ಲ, ಎಂಥ ಸಿಚುವೇಶನ್ ಆದರೂ ಬಂದ್ರೂ ಅಟ್ಲೀಸ್ಟ್ ಒಂದು ಆನ್ಸರ್ ಆದರೂ ಓದಬೇಕು ನೀವು. ನಾನು ಇವತ್ತು ದಿನ ವೇಸ್ಟ್ ಮಾಡಿದೆ ಅನ್ನೋದೇ ಇರಬಾರ್ದು. ಅಷ್ಟು ಕನ್ಸಿಸ್ಟೆಂಟಾಗಿರಬೇಕು. 2 ಸಮ್ನ ಸಾಲ್ವ್ ಮಾಡಿದೆ ಸಾಕು ನನಗದು. ಒಂದು ಟಾಪಿಕ್ನ ನಾನು ರಿವೈಸ್ ಮಾಡಿದೆ ಸೋಷಿಯಲ್ ಸೈನ್ಸಲ್ಲಿ ಅಥವಾ ಕನ್ನಡದಲ್ಲಿ, ಒಂದು ಗ್ರಾಮರ್ ಪಾರ್ಟ್ನ ನಾನು ಓದ್ಕೊಂಡೆ ಇವತ್ತು ಅನ್ನೋ ಒಂದು ರೀತಿಯಲ್ಲೇ ಇರಬೇಕು ನಿಮಗೆ ಪ್ರತಿದಿನ. ಹೊರ್ತು ನಾನು ಇವತ್ತೊಂದು ದಿನ ವೇಸ್ಟ್ ಮಾಡಿದೆ ಅನ್ನೋದು ಇರಲೇಬಾರ್ದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಮೇಜರ್ ಕೀ ನೀವು ತೊಗೊಂಡು ಹೋಗಬೇಕಾಗಿರೋ ಅಂಥದ್ದು ಫ್ರಮ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಆಯಿತಾ? ಆ್ಯಂಡ್ ಡೋಂಟ್ ಕಂಪೇರ್ ವಿತ್
ಟಾಪರ್ಸ್. ವೆರಿ 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 ಇಂಪಾರ್ಟೆಂಟ್. ನಿಮಗೆ ನೀವು ಕಂಪೇರ್ ಮಾಡ್ಕೊಳ್ಳಿ, ಆಯಿತಾ? ನಿಮಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ನಿನ್ನೆ ನಾನು ಒಂದು ಆನ್ಸರ್ನ ಓದಿದೆ, ಸೊ ಇವತ್ತು ನಾನು 2 ಆನ್ಸರ್ನ ಓದಬೇಕು. ಆ ಥರ ಇರಬೇಕು ನಿಮ್ಮ ಕಂಪ್ಯಾರಿಷನ್ ಲೆವೆಲ್. ಯಾರೋ ಬೇರೆಯವ್ರಿಗಲ್ಲ ನೀವು ಕಂಪೇರ್ ಮಾಡುವಂಥದ್ದು. ಅರ್ಥ ಆಯ್ತಾ ಮಕ್ಕಳೇ? ಸೊ ನೀವು ಯಾವತ್ತೂ ಏನು ಮಾಡಬೇಕು, ನಿಮಗೆ ನೀವು ಕಂಪೇರ್ ಮಾಡಬೇಕು, ನಿಮ್ಮ ಒಂದು ವರ್ಷನ್ಗೆ ನೀವು ಕಂಪೇರ್ ಮಾಡಬೇಕು, ನಾಟ್ ವಿತ್ ಎನಿ ಒನ್ ಎಲ್ಸ್. ಅರ್ಥ ಆಯ್ತಾ? ಸೊ ಡಿಡ್ ಐ ಇಂಪ್ರೂವ್ ಬೈ 1% ಅಟ್ಲೀಸ್ಟ್ ಟುಡೇ ಅನ್ನೋದು ನಿಮ್ಮ ಕ್ವೆಶನ್ ಆಗಿರಬೇಕು ಮಲ್ಗೋದಕ್ಕಿಂತ ಮುಂಚೆ. ನಿನ್ನೆದಕ್ಕೂ ಇವತ್ತಕ್ಕೂ ಅಟ್ಲೀಸ್ಟ್ 1% ನಾನು ಜಾಸ್ತಿ ಓದಿದ್ದೀನಾ, ಜಾಸ್ತಿ ಏನದು ಇಂಪ್ರೂವ್ಮೆಂಟ್ ಇದೆಯಾ ನನ್ನಲ್ಲಿ ಅನ್ನೋದು ನಿಮ್ಮ ಒಂದು ಕ್ವೆಶನ್ ಆಗಿರಬೇಕು. ಓಕೆನಾ? ಎಸ್ ಮಕ್ಕಳೇ, ದಿಸ್ ಇಸ್ ಅಬೌಟ್ ಹೌ ಯು ಶುಡ್ ಬಿ ಕನ್ಸಿಸ್ಟೆಂಟ್. ಸೊ ಈ ಒಂದು ವಿಡಿಯೋ ನಿಮಗೆ ಯಾವುದೇ ರೀತಿ ಹೆಲ್ಪ್ಫುಲ್ ಆಗಿದ್ರು ಕೆಳಗಡೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕನ್ಸಿಸ್ಟೆಂಟ್ ಅಂತ ಟೈಪ್ ಮಾಡಿ ತಿಳಿಸಿ. ಓಕೆನಾ? ಆ್ಯಂಡ್ ಇದುವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಬಿಕಾಸ್ ನನಗಂತೂ ನೀವು ವೇಸ್ಟ್ ಮಾಡ್ಕೊಳ್ಳೋದೇ ಇಷ್ಟ ಇಲ್ಲ ಇಂಥ ಒಂದು ವ್ಯಾಲ್ಯೂಯೇಬಲ್ ಚಾನೆಲ್ನ. ಇಷ್ಟು ಪ್ರೋತ್ಸಾಹ ಮಾಡುವಂಥ ಒಂದು ಚಾನೆಲ್ನ ನೀವು ಮಿಸ್ ಮಾಡ್ದಿರ ಎಲ್ಲ ವೀಡಿಯೋಸ್ಗಳಾಗಿರ್ಬೋದು, ಎಲ್ಲ ನೋಟಿಫಿಕೇಷನ್ಸ್ಗಳು, ಲೈವ್ಸ್ಗಳು ಎಲ್ಲ ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕನ್ನೋದೇ ನನ್ನ ಒಂದು ಭರವಸೆ. ಸೊ ಹಾಗಾಗೇ ಹೇಳ್ತಾ ಇದ್ದೀನಿ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.